10ನೇ ತಾರೀಕು 11ನೇ ತಾರೀಕೆಲ್ಲ ಬಾರ್ಡರ್ದು ಸ್ವಲ್ಪ ಡಿಮ್ಯಾಂಡ್ ಆಯ್ತು. ಯಾಕಂದ್ರೆ ಅಲ್ಲಿ 15th ಆಗಸ್ಟ್ಗೆ ಬಾರ್ಡರ್ ಕ್ಲೋಸ್ ಮಾಡ್ತಾರಂತ. ಅಂತ ಸಿಚುವೇಶನ್ ಅಲ್ಲಿ 400-500 ವರ್ಗು ಹೋಗಿತ್ತು. ಬಟ್ ಲಿಮಿಟೆಡ್, ಯಾರಿಗೆ ಅವ್ರು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕು ಅಂತ ಸರಕು ಎಕ್ಸ್ಪೋರ್ಟ್ಗೆ ತಡೆಯತ್ತಾ ಅಂತ ಸರಕು 500-600. ಮಿಗ್ಲಿದೆಲ್ಲ ಸರಕು 80, 100, 120, 150 ಒಳಗಡೆ. ಅದಕ್ಕೆ ಮಂಡಿಯವರು ಕೂಡ ರೈತರಿಗೂ ಕೂಡ ಸಮಾಧಾನ ಹೇಳಕ್ ಆಗ್ತಾ ಇಲ್ಲ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ವಿಡಿಯೋ ಅಂತ ಹೇಳೋಕ್ಕಾಗೋದಿಲ್ಲ. ಸದ್ಯದ ಮಟ್ಟಿಗೆ ನಮ್ಮ ಟೊಮೊಟೊ ಮಾರ್ಕೆಟ್ ಯಾವ ರೀತಿ ಇದೆ, ರೇಂಜ್ಗೆ ಇದೆ ಅಂತ ನೋಡ್ಬೋದು. ರೈತರಿಗೆ ತುಂಬ ನಷ್ಟ ಉಂಟು ಮಾಡ್ತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಿ ಟೊಮೊಟೊ ಫಾರ್ಮರ್ಸ್ಗೆ ಇವತ್ತು ಬಂದೀವಿ. ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಲಾರ್ಜೆಸ್ಟ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಟೊಮೊಟೊ ಮಾರ್ಕೆಟು. ಅದಕ್ಕೆ ಟೊಮೊಟೊ ಮಾರ್ಕೆಟ್ ಬಂದಿದ್ದೀವಿ ಕೋಲಾರದಲ್ಲಿ. ಇದರ ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಅರೈವಲ್ಸ್ ಹೇಗಿದೆ, ಸೇಲ್ಸ್ ಹೇಗಿದೆ, ಈ ಎಲ್ಲ ಮಾಹಿತಿಗಳನ್ನ ವಿಡಿಯೋ ಹೇಳ್ಬೋದು. ಮಾರ್ಕೆಟಿಂಗ್ ರೈಸ್ ಆಗುತ್ತೆ, ಇನ್ನೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಬಿಡೋದು ಎಷ್ಟೊತ್ತು ಇಲ್ಲ, ಅದನ್ನು ನೋಡೋರು ತುಂಬ ಜನ ಇರ್ತಾರೆ. ಬಟ್ ಏನಂತ ಹೇಳಿದ್ರೆ ಈಗ ಇರೋ ಸಿಚುಯೇಷನಲ್ಲಿ ಈಗ ನೋಡ್ತಿರ್ಬೋದು, ಎಲ್ಲಿಂದ ಎಲ್ಲಿ ನೋಡಿ ಟೊಮೊಟೊ ಒಂದು ಸಮುದ್ರ ಥರ ಕಾಣಿಸ್ತಾ ಇದೆ ಇಲ್ಲಿ. ಇದು ಜಸ್ಟ್ ನಾವು ಒಂದು ಮಂಡಿ ವಿಚಾರದ ಲೆಕ್ಕಾಚಾರಕ್ಕೆ ನೋಡೋದಾದರೆ ಈ ಮಟ್ಟಕ್ಕೆ ಅರೈವಲ್ಸ್ ಅನ್ನೋದಿದೆ. ಸೊ ನಾವಿವತ್ತು ಬಂದಿರೋದು ಬಂದು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಲ್ಲ, ಸೊ ಸರ್ನ ಮಾತಾಡ್ಸೋಣ. ಲಾಸ್ಟ್ ಟೈಮು ಮಾತಾಡಿ ಅವರೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಸರ್ ಏನಿದು ನಿಮ್ಮ ಅಂದರೆ ನಾನು ಲಾಸ್ಟ್ ಟೈಮ್ ನೀವು ಮಾಡಿದಿರೋ ಒಂದು ವಿಡಿಯೋ ಮಾಹಿತಿ ಕೊಟ್ಟಿದ್ದೀರಾ, ಅದು ಚೆನ್ನಾಗಿ ರೀಚ್ ಆಗಿದೆ. ಸೊ ನಿಮ್ಮ ಮಂಡಿ ಹೆಸರು, ನಿಮ್ಮ ಪರಿಚಯ ಇನ್ನೊಂದ್ಸಲಿ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡೋರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸದ್ದಾಮ್ ಹುಸೇನ್ ಖಾನು, SKS ಕಿಸಾನ್ ಟೊಮೊಟೊ ಮಂಡಿ ಮಾಲೀಕ. ಇವಾಗ ಸದ್ಯಕ್ಕೆ ಅರೈವಲ್ಸು ಜಾಸ್ತಿ ಆಗ್ತಾ ಇರೋದ್ರಿಂದ ಬಜಾರು ಆ ಲಿಮಿಟಲ್ಲೇ ಈ ವರ್ಷ ರೈತರಿಗೆ ಜಾಸ್ತಿ ಲಾಸ್ ಆಗಿದೆ. ಅರೈವಲ್ಸು ಜಾಸ್ತಿ, ಲೋಡಿಂಗು ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಿದ್ರೆ ಕೂಡ ಬಜಾರ್ ಅನ್ನೋದೇ ರೈಸ್ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂದ್ರೆ ಅರೈವಲ್ಸ್ ಜಾಸ್ತಿ, ಡಿಮ್ಯಾಂಡ್ ಕಮ್ಮಿ. ಯಾಕಂದ್ರೆ ನಮ್ಗೆ ಎಷ್ಟು ಬೇಕು ಟೊಮೆಟೊ ಅದಕ್ಕಿಂತ 2-3 ಬಂದಿದೆ ಈ ಸಲ. ಅದಕ್ಕೋಸ್ಕರ ಅರೈವಲ್ಸ್ ಕಮ್ಮಿ ಬಂದಿದ್ರೆ ಅದೇ ಬಜಾರ್ ಟೈಟ್ ಆಗ್ತಾ ಇತ್ತು. ಆಲ್ ಓವರ್ ಇಂಡಿಯಾ ಎಲ್ಲಿ ನೋಡಿದ್ರೂ ನಿಮ್ಗೆ ಟೊಮಾಟೊ ಇದೆ. ಇವಾಗ ಎಲ್ಲ ಕಡೆ ಇದೆ, ಯಾವ ಸ್ಟೇಟ್ ಅಲ್ಲೂ ಡಿಮ್ಯಾಂಡ್ ಅನ್ನೋದಿಲ್ಲ. ಇವಾಗ ಬಾಂಗ್ಲಾದೇಶ್ ಮೊನ್ನೆ ಎಲ್ಲ ಬಾರ್ಡರ್ದು ಸ್ಟಾರ್ಟ್ ಆಯ್ತು. ಸ್ವಲ್ಪ 10ನೇ ತಾರೀಕು 11ನೇ ತಾರೀಕೆಲ್ಲ ಬಾರ್ಡರ್ದು ಸ್ವಲ್ಪ ಡಿಮ್ಯಾಂಡ್ ಆಯ್ತು. ಯಾಕಂದ್ರೆ ಅಲ್ಲಿ 15th ಆಗಸ್ಟ್ಗೆ ಬಾರ್ಡರ್ ಕ್ಲೋಸ್ ಮಾಡ್ತಾರಂತ. ಅಂತ ಸಿಚುವೇಶನ್ ಅಲ್ಲಿ 400-500 ವರ್ಗು ಹೋಗಿತ್ತು. ಬಟ್ ಲಿಮಿಟೆಡ್, ಯಾರಿಗೆ ಅವ್ರು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕು ಅಂತ ಸರಕು ಎಕ್ಸ್ಪೋರ್ಟ್ಗೆ ತಡೆಯತ್ತಾ ಅಂತ ಸರಕು 500-600. ಮಿಗ್ಲಿದೆಲ್ಲ ಸರಕು 80, 100, 120, 150 ಒಳಗಡೆ. ಅದಕ್ಕೆ ಮಂಡಿಯವರು ಕೂಡ ರೈತರಿಗೂ ಕೂಡ ಸಮಾಧಾನ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೇನೆ ಅರ್ಥ ಆಗತ್ತೆ, ಟೊಮಾಟೊ ಎಲ್ಲ ಟೊಮಾಟೋನ ಕಾಣಿಸುತ್ತೆ, ಬಟ್ ಯಾವ್ದು ಎಕ್ಸ್ಪೋರ್ಟ್ ಆಗತ್ತೆ ಯಾವ್ದು ಆಗಲ್ಲ ವ್ಯಾಪಾರಸ್ಥರಿಗೆ ಮಂಡಿಯವ್ರಿಗೆ ಗೊತ್ತಾಗತ್ತೆ. ಅದಕ್ಕೂ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಂದ್ರೆ ಇವಾಗ ಇನ್ನೊಂದು ಯಾವ್ದ್ರಲ್ಲೂ ಟೊಮಾಟೊ ಜಾಸ್ತಿ ಆಗೋದ್ರಿಂದ 4 ಗಾಡಿ ಅವ್ರು ಮಾಡೋರು 5 ಗಾಡಿ 6 ಗಾಡಿ ಮಾಡ್ತಾ ಇದಾರೆ. ಅದೇನಾಗತ್ತೆ, ಒಂದೇ ಸ್ಪಾಟ್ ಒಂದೇ ಮಂಡಿಗೆ ಹೋಗಿ ದೂರ್ತಾ ಇದೆ. ಅಲ್ಲೂ ಏನಾಗತ್ತೆ, ಟೊಮಾಟೊ ಜಾಸ್ತಿ ಆಗೋಗುತ್ತೆ, ಅದಕ್ಕೋಸ್ಕರ ಅಲ್ಲೂ ಜಾಸ್ತಿ ಆಗೋಗುತ್ತೆ. ಅದ್ ನೋಡ್ಕೊಂಡ್ಬಿಟ್ಟು ವ್ಯಾಪಾರಸ್ಥರೆಲ್ಲ ಏನ್ ಮಾಡ್ತಾರಂದ್ರೆ ಡಿಮ್ಯಾಂಡು ಏನು ಇದು ತಗೊಳೋರು ಕೂಡ ಟೊಮಾಟೊ ಜಾಸ್ತಿ ಇದೆ, ಹೋಗ್ತಾ ಕಮ್ಮಿಗೆ ಸಿಗುತ್ತೆ ಅಂತ ಎಲ್ಲ ಬಜಾರ್ ಎಲ್ಲ ಫುಲ್ ಡೌನ್ ಆಗೋಗಿದೆ. ಟೊಮಾಟೊ ಸೇಲ್ ಆಗಿದ್ರೆ ಸಾಕು ಅಂತ ಪರಿಸ್ಥಿತಿಗೆ ಬಂದಿದ್ದೀರಿ ಇವಾಗ ಸದ್ಯ. ಒಂದೊಂದು ಸರ್ತಿ ಅದೇ ಟೊಮೊಟೊ ತಗೊಂಡೋಗಿ ಎಲ್ಲ ಹೊರಗಡೆ ಸುರಿಯೋ ಅಂತ ಮಟ್ಟಕ್ಕೆ ಬರುತ್ತೆ. ಸರ್ ನಿಮ್ಮ ಪ್ರಕಾರ ಈಗ ಸೋಯಿಂಗ್ ಜಾಸ್ತಿ ಆಗಿದೆಯಾ ಅಥವಾ ಇಳುವರಿ ಜಾಸ್ತಿ ಆಗಿದೆಯಾ ಸರ್? ಇಳುವರಿನೂ ಜಾಸ್ತಿ ಆಗಿದೆ, ಸೋಯಿಂಗು ಜಾಸ್ತಿ ಆಗಿದೆ, ಎರಡೂ ಜಾಸ್ತಿ ಆಗಿದೆ. ಮೇನ್ ಪ್ರಾಬ್ಲಮ್ ಅಂದ್ಬಿಟ್ಟು ನಮ್ಗೆ ಕರೆಕ್ಟ್ ಟೈಮ್ಗೆ ಮಳೆ ಬಿದ್ದಿಲ್ಲ ಈ ಸಲ. ಮೇನ್ ಮಳೆದು ಪ್ರಾಬ್ಲಮ್, ಕ್ರಾಪ್ ಲಾಸ್ ಆಗ್ಲಿಲ್ಲ, ಕ್ರಾಪ್ ಲಾಸು ಆಗಿಲ್ಲ. ಇನ್ನೊಂದ್ ಏನಂದ್ರೆ ಎಲ್ಲಾ ಜಾಗ ಈ ಸಲ ವೈರಸ್ ಪ್ರಶ್ನೆನೂ ಅಷ್ಟಿಲ್ಲ. ಇವಾಗ ಆಂಧ್ರ ಸೈಡ್ ಸ್ವಲ್ಪ ವೈರಸ್ ಆಗಿದೆ, ಅದು 20%, 80% ಸರಕು ನಂಬರ್ 1 ಕ್ವಾಲಿಟಿ ಇದೆ. ಸರ್ ಈಗ ಅರೈವಲ್ಸ್ ಅಂತ ಹೇಳಿದ್ರೆ ಈಗ ನಮ್ಮ ಲೋಕಲ್ ಏನೋ ನಮ್ಮ ಕೋಲಾರ ಡಿಸ್ಟಿಕ್ ಹೊರತುಪಡಿಸಿ ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿಂದ ಬರುತ್ತೆ ಸರ್? ಸರ್ ಇವಾಗ ಸದ್ಯಕ್ಕೆ ಇವಾಗಿರೋದು ನಮ್ಮ ಲೋಕಲ್ ಅಲ್ಲಿ ಕಮ್ಮಿ ಆಗ್ತಾ ಇದೆ. ಇವಾಗ ಆಗಸ್ಟ್ ಅಲ್ಲಿ ಇವಾಗ ಕಾಯಿ ಕಮ್ಮಿ ಆಗ್ತಾ ಇದೆ. ಇನ್ನೊಂದು 80 ರೂಪಾಯಿ 100 ರೂಪಾಯಿ ಎಲ್ಲ ಹೋಗ್ತಾ ಇದೆ ಆವರೇಜ್. ಅದಕ್ಕೋಸ್ಕರ ರೈತರ ಬಿಟ್ಬಿಟ್ಟಿದ್ದಾರೆ, ಏನು ವರ್ಕೌಟ್ ಆಗ್ತಾ ಇಲ್ಲ. ಕಮಿಷನ್ ಕೊಡ್ಬೇಕು, ಕೂಲಿ ಕೊಡ್ಬೇಕು, ಇದ್ ಮಾಡ್ಬೇಕು, ಎಲ್ಲ ಇದ್ ಮಾಡೋದಕ್ಕೋಸ್ಕರ ರೈತರು ಹಂಗೆ ಬಿಟ್ಬಿಡ್ತಾ ಇದಾರೆ ಜಾಸ್ತಿ. ಆಮೇಲೆ ಇವಾಗ ಆಂಧ್ರ ಸೈಡು, ನಿಮ್ಗೆ ಚಳ್ಳಕೆರೆ ಸೈಡು ಅಲ್ಲೆಲ್ಲ ಸೂಪರ್ ಸೆಟ್ ಬರ್ತಾ ಇದೆ. ಈಗ ಚಳ್ಳಕೆರೆದು ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗಾದ್ರೆ? ಚಳ್ಳಕೆರೆ ಹಿರಿಯೂರ್ ಸೈಡ್ ಎಲ್ಲ ಬರ್ತಾ ಇದೆ, ಇವಾಗ ಬರ್ತಾನೆ ಇದೆ, ಕ್ವಾಲಿಟಿ ಬಂದಿದೆ. ಹಾಗಾದ್ರೆ ಇಲ್ಲಿನ ರೈತರದೆಲ್ಲ ಒಂದು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಬಂದಿದೆ. ಅಂದ್ರೆ ಏಪ್ರಿಲ್ ಮಾರ್ಚ್ ಅಲ್ಲಿ ನಾಟಿ ಮಾಡಿರೋವೆಲ್ಲ ಮುಗಿತಾ ಬಂದಿದೆ, ಅಪ್ರಾಕ್ಸಿಮೇಟ್ ಆಗ್ತಾ ಬಂದಿದೆ. ಇನ್ನು ಯಾವ್ದೋ 1-2 ಇರೋದು ಈ ಕಡೆ ಅದು ಕೊಯ್ತಾ ಇದೆ. ನಾವು ಉಳಿದಿದ್ದೆಲ್ಲ ಆಂಧ್ರ ಮತ್ತೆ ಚಳ್ಳಕೆರೆ
ಹಿರಿಯರು ಆ ಸೈಡ್ ಎಲ್ಲ ಬರ್ತಾ ಇರೋದು ಪಾವಗಡ ಪೆನ್ಗುಂಡ ಚಂದ್ರಪಲ್ಲೆ ಕಮ್ದೂರು ಆ ಸೈಡ್ ಎಲ್ಲ ಬರ್ತಾ ಇದೆ ಓಕೆ ಸರ್. ಇನ್ನ ಅವೆಲ್ಲ ಕ್ರಾಪ್ಸ್ ಇವಾಗ ಶಾಂಪಲ್ ಆಗಿರೋದು, ಇನ್ನ ಅವೆಲ್ಲ ಮುಗಿಯೋಷ್ಟರಲ್ಲಿ ಇನ್ನ 1.5 ತಿಂಗಳು 2 ತಿಂಗಳು ಆಗತ್ತೆ. ಬಟ್ ಕ್ಲೈಮೇಟ್ ಮೇಲೆ ಡಿಪೆಂಡ್. ಕ್ಲೈಮೇಟ್ ಇವಾಗ ಇರೋ ಬಿಸಿಲಿಗೆ ಕ್ವಾಲಿಟಿ ಕಾಯಿ ಕೂಡ ಸ್ವಲ್ಪ ಮೆತ್ತಿಗಾಗ್ತಾ ಇದೆ. ಈಗ ನಮ್ಗಂದ್ರೆ ಕೋಲ್ಡ್ ವಾತಾವರಣ ಇಲ್ಲ ಅಂತ ಹೇಳಿದ್ರೆ ಪಾರ್ಸಲ್ ತಡಿಯಲ್ವಲ್ಲ ಸರ್, ಇಲ್ಲಿಂದ ಹಾಕಿ ಕಳ್ಸೋಸ್ಕರ ಅಲ್ಲೇ ಟೊಮೊಟೊ ಗುಜ್ಜ ತಡಿಯಲ್ಲ. ಅದು ಇವಾಗ ವೆದರ್ ಏನಾದ್ರು ಒಂದ್ ಸ್ವಲ್ಪ ಕೋಲ್ಡ್ ಏನಾದ್ರು ಬಂದ್ಬಿಡ್ತಂದ್ರೆ ಮೋಡ ವಾತಾವರಣ ಬಂತಂದ್ರೆ ಪಾರ್ಸಲ್ ಸ್ವಲ್ಪ ತಡಿಯುತ್ತಂತೀರಾ? ತಡಿಯತ್ತೆ. ಬಟ್ ಅಂತ ಸಿಚುವೇಶನ್ ಇದು ಕಾಣಿಸ್ತಾನೆ ಇಲ್ಲಲ್ಲ ಸರ್. ಎಲ್ಲ ಜಾಗ ಟೊಮೆಟೊ ಇದೆ. ಈ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಯಾವ್ದು ಇಲ್ಲ. ಟೊಮೊಟೊನೂ ಇದೆ, ಫುಲ್ ಆಗಿ ಹೋಗಿದೆ. ಮಳೆನೂ ಆಗ್ಲಿಲ್ಲ, ವ್ಯಾಪಾರಸ್ಥರು ಕೂಡ ಕಮ್ಮಿ ಇದಾರೆ. ಸ್ಟಾರ್ಟಿಂಗ್ ಅಲ್ಲೇ ಅರೈವಲ್ಸ್ ಎಲ್ಲ ಜಾಸ್ತಿ ಬಂದು ವ್ಯಾಪಾರಸ್ಥರಿಗೆ ಜಾಸ್ತಿ ಲಾಸ್ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಜನ ಅಯ್ಯೋ ಮಾಡೋದ್ ಬೇಡ ಅಂತ ಜಾಸ್ತಿ ಜನ ಲೋಡಿಂಗ್ ನಿಲ್ಸ್ಬಿಟ್ಟಿದ್ದಾರೆ. 10 ಗಾಡಿ 8 ಗಾಡಿ ಮಾಡೋರು ಕೂಡ ಬರೀ 4 ಗಾಡಿ ಅವ್ರ ವರ್ಕರ್ಸ್ಗೆ ಎಲ್ಲರಿಗೂ ಇದಾಗಬೇಕು, ಏನೋ ಆಚೆ ಕಡೆಯಿಂದ ಬಂದ್ಬಿಟ್ಟಿದ್ರೆ ಮಾಡ್ಲೇಬೇಕಂತ ಮಾಡ್ತಾ ಇದಾರೆ. ಯಾರಿಗೂ ಅವ್ರಿಗೂ ವ್ಯಾಪಾರಸ್ಥರಿಗೂ ಏನು ಸಂಪಾದನೆ ಆಗ್ತಾ ಇದೆ ಸದ್ಯಕ್ಕೆ. ಓಕೆ ಸರ್, ಈಗ ಇದೇನೋ ಸೀಸನ್ ಲೆಕ್ಕಾಚಾರ ಮುಗೀತಾ ಬಂತು. ಈಗ ನೆಕ್ಸ್ಟ್ ಬಂದು ಸರ್, ಈಗ ನಾಟಿ ಅಂದ್ರೆ ನಮ್ಮ ಲೋಕಲ್ ಮಾರ್ಕೆಟಿಂಗ್ ಇರ್ತದಲ್ಲ ಒಂದ್ 2-3 ಸ್ಟೇಟು, ಇದಕ್ಕೆ ಬಂದು ನಾಟಿ ಸೂಕ್ತನ ಹೈಬ್ರಿಡ್ ಸೂಕ್ತನ ಸರ್? ನಾಟಿನೇ ಒಳ್ಳೇದು ಸರ್. ನಾಟಿನೇ, ಯಾಕಂದ್ರೆ ನಾಟಿ ಬಂದ್ಬಿಟ್ಟು ಎವರ್ ಗ್ರೀನು. ನಾಟಿ ಹೆಂಗಿರತ್ತಂತೆ ಎಲ್ಲಾರ್ಗು ನಾಟಿ ನಡೆಯುತ್ತೆ. ಥ್ರೂಔಟ್ ಎಲ್ಲಾ ಸ್ಟೇಟ್ಸ್ಗೂ ನಾಟಿ ನಡೆಯುತ್ತೆ. ಸೀಡು ಜಾಸ್ತಿ ಇಲ್ಲಿ ನಮ್ಗೆ ನಾಸಿಕ್ ಸೈಡು ಅಲ್ಲೆಲ್ಲ ಸೀಡ್ ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಪೀಪಲ್ಗೂ ಅದೆಲ್ಲ ಅದಕ್ಕೋಸ್ಕರ ನಮ್ ನಾಟಿ ಇದ್ರೇನೆ ಒಳ್ಳೇದು. ನಮ್ ಕಡೆ ನಮ್ ಡಿಸ್ಟ್ರಿಕ್ಟ್ ನಾಟಿ ಇದ್ರೇನೆ ಒಳ್ಳೇದು. ಓಕೆ ಸರ್, ಇನ್ನೇನಣ್ಣ ಇನ್ನೇನಂತ ಮತ್ತೆ ಏನ್ ಹೇಳ್ತೀರಾ ಸರ್? ಕಮ್ಮಿ ಇದ್ ಮಾಡೋದು ಅದೇ ಅದನ್ನ ಒಂದ್ ಸ್ವಲ್ಪ ಹೇಳ್ಬಿಡಿ ಅಷ್ಟೇ ಸರ್. ನೀವು ಬೆಳಗ್ಗೆಯಿಂದ ಪಾಪ ಆಕ್ಷನ್ ಕೂಗಿ ಸುಸ್ತಾದಂಗಿದ್ದೀರಾ. ಈ ಲಾಟ್ ಎಲ್ಲ ನೋಡ್ತಾ ಇದ್ರೆ ನಮಗೂ ಒಂಥರ ನಿಮ್ಮನ್ನ ಮಾತಾಡ್ಸೋದಕ್ಕೆ ಇದಾಗುತ್ತೆ, ಮನೆಗೆ ಲೇಟ್ ಆಗ್ತಾ ಇದೆ ಸರ್. ಈಗ ಒಂದು ನೆಕ್ಸ್ಟ್ ಸೀಸನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೀಡಿಯಂ ಆದ್ರೂ ರೇಟ್ ಇರಬೇಕು ಅಂತ ಹೇಳಿದ್ರೆ ರೈತರು ಏನ್ ಕ್ರಮಗಳನ್ನ ಪಾಲಿಸ್ಬೇಕು ಸರ್? ರೈತರು ಒಂದ್ ಲಿಮಿಟೇಷನ್ ಇಟ್ಕೊಳ್ಬೇಕು. ಊರಲ್ಲಿ ಯಾವ್ದೋನ ಇರ್ಲಿ, ದೊಡ್ಡ ರೈತರು ಒಂದ್ ಲಿಮಿಟ್ ಆಗಿ ಇದ್ ಮಾಡ್ಬೇಕು. ಯಾಕಂದ್ರೆ ಸಣ್ಣ ಪುಣ್ಣ ರೈತರಿಗೆ ಇಂಪ್ರೂವ್ ಆಗಕ್ ಕೊಡ್ಬೇಕು ನಾವು. ದೊಡ್ಡ ಎಕರೆ ದೊಡ್ಡ ಜನ 10 ಎಕರೆ 20 ಎಕರೆ ಇನ್ನೊಂದ್ ಮ್ಯಾಕ್ಸಿಮಮ್ ಇನ್ನೊಂದ್ ಬಂದ್ಬಿಟ್ಟು ಅಫಿಷಿಯಲ್ ಜಾಸ್ತಿ ಇದು ವ್ಯವಸಾಯಕ್ಕೆ ಇಳ್ದಿದ್ದಾರೆ. ಮಾಡ್ಲಿ, ಅವ್ರಿಗೂ ಜಮೀನ್ ಇದೆ, ಹಳ್ಳೆ ಜಮೀನ್ ಇರೋದಕ್ಕೆ ಅವರು ವ್ಯವಸಾಯ ಮಾಡ್ತಾರೆ. ಬಟ್ ಅದಕ್ಕೂ ಲಿಮಿಟೇಷನ್ ಇಕ್ರಿ ಸರ್. ಇತ್ತೀಚೆಗೆ ನಾವು ಕೇಳ್ಪಟ್ಟಂಗೆ ಈಗ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಲ್ಲೋ ದುಡ್ಡು ಇರುತ್ತೆ, ತಗೊಬಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ ಲ್ಯಾಂಡ್ ನ ವೇಸ್ಟ್ ಆಗ್ಬಿಡೋದು ಬೇಡ ಅಂತ ಅಲ್ಲಿನ ಲೋಕಲ್ ಪೀಪಲ್ಸ್ ಕೈಯಲ್ಲೇ ಏನು ಬೆಳೆಗಳು ಮಾಡಿಸೋದಾಗ್ಲಿ ಈ ತರದ ಲಾರ್ಜ್ ಸ್ಕೇಲ್ ಫಾರ್ಮಿಂಗ್ ನಡೀತಾ ಇದೆ. ನಿಜಾನೇ ಸರ್ ಅದು? ಹೌದು, ನಿಜ ನಡೆಸ್ತಾ ಇದಾರೆ. ದೊಡ್ಡ ರೈತರು 30 ಎಕರೆ 50 ಎಕರೆ 100 ಎಕರೆವರೆಗೂ ಮಾಡ್ತಾ ಇದಾರೆ. ಅದಕ್ಕೆ ಸ್ವಲ್ಪ ಲಿಮಿಟೇಷನ್ ಇರ್ಲಿ. ಯಾಕಂದ್ರೆ ಅವರು ಭೂಮಿ ಕೊಂಡಿದ್ದಾರೆ, ಅವ್ರಿಗೂ ಭೂಮಿ ಇದೆ, ಒಂದ್ ಭೂಮಿ ಮಾಡ್ಬೇಕು, ವ್ಯವಸಾಯ ಮಾಡ್ಬೇಕು, ವ್ಯವಸಾಯ ಮಾಡ್ಲಿ. ಎಲ್ಲ ಒಂದೇ ಸಲ 100 ಎಕರೆ ಅಂದ್ರೆ ಸಣ್ಣ ಪಣ್ಣ ರೈತರಿಗೆ ಇದಾಗತ್ತೆ, ತೊಂದರೆ ಆಗತ್ತೆ, ಲಾಸ್ ಆಗತ್ತೆ. ಅವ್ರಿಗೇನೋ ಶಕ್ತಿ ಇದೆ, ಅವ್ರು ತಡ್ಕೊಂತಾರೆ 100 ಎಕರೆ ಮಾಡ್ಬಿಟ್ಟೇನೋ. ಬಟ್ ಸಣ್ಣ ಪುಣ್ಣ ರೈತರು 2 ಎಕರೆ 3 ಎಕರೆ ಮಾಡೋವರೆಗೂ ಲಾಸ್ ಆಗ್ತಾ ಇದೆ. ಅವ್ರಿಗೂ ತಡಿಯೋ ಶಕ್ತಿ ಇರಲ್ಲ ಲಾಸ್ ಆಗಿದ್ರೆ. ಅವ್ರಿಗೋಸ್ಕರ ಒಂದು ಲಿಮಿಟ್ ಆಗಿ ಮಾಡ್ರಿ. ಅಂದ್ರೆ ನಿಮ್ ಪ್ರಕಾರ ಒಂದ್ ಎಲ್ಲ ಮಿಕ್ಸ್, ಇವಾಗ ಟೊಮೊಟೊ ಒಂದೇ ತರಕಾರಿ ಅಲ್ಲ, ಎಲ್ಲಾ ತರ ತರಕಾರಿನೂ ಬೆಳೆದ್ರೆ ಸೊರಗುತ್ತಂತೀರಾ? ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ ಸರ್, ನಿಮ್ಮ ಒಂದು ಸಮಯನ ಕೊಟ್ಟು ನಮ್ಮ ಜೊತೆ ಇಷ್ಟೊತ್ತು ಬಿಸಿಲಲ್ಲಿ ಬೇರೆ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ ಕಡೆಯಿಂದ ಒಂದು ಪುಟ್ಟದಾದ ಮಾಹಿತಿ ನಮ್ಗೆ ಹಂಚ್ಕೊಂಡಿದ್ದೀರಾ ಸರ್. ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರ ಕಡೆಯಿಂದ, ಜೊತೆಗೆ ನಿಮ್ಮ ಟೊಮೊಟೊ ಬೈಯರ್ಸ್ ಕಡೆಯಿಂದ, ರೈತರ ಕಡೆಯಿಂದ, ಎಲ್ಲರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.